Hello everyone, welcome to Sanmargaha classes. Seventh question from the lesson C.V. Raman. Choose the appropriate homophones to fill in the blanks. Okay. What are homophones here? Words that sound the same but have different meanings. ಎರಡು ಶಬ್ದಗಳ ಸ್ಪೆಲ್ಲಿಂಗ್ ಬೇರೆ ಬೇರೆ ಇದ್ದು ಆದರೆ ಅವರ ಉಚ್ಚಾರ ಅಥವಾ ಸೌಂಡ್ ಅಂದ್ರೆ ಏನು ಮಕ್ಕಳೇ? ಉಚ್ಚಾರ. ಅವುಗಳನ್ನ ಉಚ್ಚಾರ ಮಾಡುವ ರೀತಿ ಒಂದೇ ಆಗಿದ್ದು ಮೀನಿಂಗ್ ಬೇರೆ ಬೇರೆ ಇದ್ರೆ ಅದನ್ನ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಟ್ಟಿದ್ದು ಟು ಟು ಅಲ್ವಾ? ಟು ಅಂದ್ರೆ ಎರಡು, ಟೂ ಅಂದ್ರೆ ತುಂಬಾ ಅಂತ ಅರ್ಥ. ಸಿ ಅಂದ್ರೆ ಸಮುದ್ರ, SEA ಸಮುದ್ರ. CSEE ಅಂದ್ರೆ ಟು ಲುಕ್ ನೋಡು. ಈ ರೀತಿಯಾದಂತಹ ಪದಗಳನ್ನ ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಡೂ ಯು ಲೈಕ್ ಟು ಹಿಯರ್ ದ ಮ್ಯೂಸಿಕ್? ಡೂ ಯು ಲೈಕ್ ಟು ಹಿಯರ್ ದ ಮ್ಯೂಸಿಕ್ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ನಿನಗೆ ಮ್ಯೂಸಿಕ್ ಕೇಳಿಸ್ಕೊಳ್ಳೋದಿಕ್ಕೆ ಇಷ್ಟನಾ? ಇಲ್ಲಿ ಎರಡು ವರ್ಡ್ ಇದೆ ನೋಡಿ, ಹಿಯರ್ ಅಂಡ್ ಹಿಯರ್. ಬೋತ್ ಆರ್ ಪ್ರೊನೌನ್ಸ್ಡ್ ಇನ್ ದ ಸೇಮ್ ವೇ, ರೈಟ್? ಬಟ್ ಹಿಯರ್ ಅಂತಂದ್ರೆ ಏನು ಮಕ್ಕಳೇ? ಕೇಳುವುದು. ಓಕೆ, ಆದ್ರೆ ಹಿಯರ್ ಅಂತಂದ್ರೇನು? ಇಲ್ಲಿ. ನಿನಗೆ ಮ್ಯೂಸಿಕ್ ಇಲ್ಲಿ ಇಷ್ಟನಾ ಅಂತ ಕೇಳ್ತೀವ? ಇಲ್ಲ ಅಲ್ವಾ? ಸೊ ಡೂ ಯು ಲೈಕ್ ಟು ಹಿಯರ್ ದ ಮ್ಯೂಸಿಕ್? Which here you have to use? Here, HEAR. Okay, HEAR. Do you like to hear the music? ನೋಡಿ ಎಷ್ಟು ಡಿಫರೆನ್ಸ್ ಆಗತ್ತೆ ಸ್ಪೆಲ್ಲಿಂಗ್ ಚೇಂಜ್ ಆದ್ರೆ ಅಲ್ವಾ? ಸೊ ದೀಸ್ ಕೈಂಡ್ಸ್ ಆಫ್ ವರ್ಡ್ಸ್ ಆರ್ ಓನ್ಲಿ ಕಾಲ್ಡ್ homophones. Okay. In the same way, different questions are given here. Each carry 1 mark, children. Okay. B. ನೋಡಿ ಇಲ್ಲಿ, ಸಂಜು ಬಾಟ್ ಅ ನ್ಯೂ ಕಾರ್ ಡ್ಯಾಶ್ ವೀಕ್ ಅಂತ ಕೊಟ್ಟಿದ್ದಾರೆ. ಸಂಜು ಬಾಟ್ ಅ ನ್ಯೂ ಕಾರ್ ಡ್ಯಾಶ್ ವೀಕ್. ಲಾಸ್ಟ್ ವೀಕ್, ಲಾಸ್ಟ್ ಎರಡು ಒಂದೇ ಇದೆ ನೋಡಿ, LOST LAST. ಓಕೆ, ಸೊ ದೀಸ್ ಆರ್ homophones which sound the same way but have different meanings. ಇಲ್ಲಿ ಲಾಸ್ಟ್ ಅನ್ನೋದು ಅಂದ್ರೆ ಕಳೆದು ಹೋಗು. ಓಕೆನಾ? ಸೊ ಆದ್ರೆ ಲಾಸ್ಟ್ ಅಂತಂದ್ರೆ ಕೊನೆಯ ಲಾಸ್ಟ್. ಓಕೆ, ಸೊ ಸಂಜು ಬಾಟ್ ಅ ನ್ಯೂ ಕಾರ್ ಲಾಸ್ಟ್ ವೀಕ್. ಕೊನೆಯ ವಾರ ಅವನು ಹೊಸ ಕಾರನ್ನ ತಗೊಂಡಿದ್ದಾನೆ. ಕೊನೆ ಅನ್ನೋದು ಬರ್ಬೇಕು ಅಲ್ವಾ? ಸೊ ಯಾವ ಲಾಸ್ಟ್ ಅನ್ನ ಯೂಸ್ ಮಾಡ್ತೀರಾ? LAST, ಲಾಸ್ಟ್ ವೀಕ್. ಓಕೆ, ಸೊ ಲಾಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. ಸಿ ಅದೇ ತರ ಸೇಮ್ ಹೋಮೋಫೋನ್ಸ್ ನೋಡಿ. ಮೈ ಡ್ಯಾಶ್ ವಾಂಟ್ಸ್ ಟು ಸಿ ದ ಡ್ಯಾಶ್ ಸೆಟ್. ಓಕೆ, so here two sun are given, suns, SUN and SON, where you have to use SUN and in which dash you have to use SON. So here these SUN and SON both are pronounced as sun only, but totally different meanings, right? Sun ಅಂತಂದ್ರೆ ಏನು ಮಕ್ಕಳೇ? ಮಗ, SON ಮಗ ಅಲ್ವಾ? ಸನ್ ಅಂತಂದ್ರೆ ಸೂರ್ಯ ಅಲ್ವಾ? ಸೊ ಎರಡು ಡಿಫ್ರೆಂಟ್ ಮೀನಿಂಗ್ ಇರುವಂತದ್ದು. ಮೈ ಡ್ಯಾಶ್ ವಾಂಟ್ಸ್ ಟು ಸಿ ದ ಡ್ಯಾಶ್ ಸೆಟ್, ಮೈ ಸನ್ ವಾಂಟ್ಸ್ ಟು ಸಿ ದ ಸನ್ಸೆಟ್. ಓಕೆ, ಸೊ ವಿಚ್ ಸನ್ ಯು ಹ್ಯಾವ್ ಟು ಯೂಸ್ ಹಿಯರ್? ಫಸ್ಟ್ ನೋಡಿ ಆನ್ಸರ್, ಸನ್. ಮೈ ಸನ್ ವಾಂಟ್ಸ್ ಟು, ನನ್ನ ಮಗ ವಾಂಟ್ಸ್ ಟು ಸಿ ದ ಸನ್ಸೆಟ್ ಅಂತ ಬರಬೇಕು. ಓಕೆನಾ? ಸೊ ಇದನ್ನೇ ನೀವು ರಿವರ್ಸ್ ಆಗಿ ಬರೆದ್ರೆ ಮೀನಿಂಗ್ ಎಷ್ಟು ಚೇಂಜ್ ಆಗುತ್ತೆ ನೋಡಿ ಅಲ್ವಾ? ಸನ್ ಬರೆಯೋ ಕಡೆ SUN ಬರೆದ್ರೆ ನನ್ನ ಸೂರ್ಯ ವಾಂಟ್ಸ್ ಟು ಸಿ ದ ಸನ್ಸೆಟ್. ಕರೆಕ್ಟ್ ಆಗತ್ತಾ? ಮೀನಿಂಗ್ ಚೇಂಜ್ ಆಗತ್ತೆ ಅಲ್ವಾ ಮಕ್ಕಳೇ? ಅದಕ್ಕೆ ಕೇರ್ಫುಲ್ ಆಗಿ ನೋಡ್ಕೊಂಡು ನೀವು ಬರಿಬೇಕು. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಬರುತ್ತೆ ನೋಡಿ. ಡಿ ದೇ ಡ್ಯಾಶ್, ದೇ ಡ್ಯಾಶ್ they dash the every morning. They see the sea every morning ಅಂತ ಆಗತ್ತೆ. They see the sea every morning. ಇವಾಗ ಓಕೆ, ಸೊ ವಿಚ್ ಸಿ ಯು ಹ್ಯಾವ್ ಟು ಯೂಸ್ ಇನ್ ದಿಸ್ ಇಯರ್? ಸಿ ಅಂತಂದ್ರೇನು? SEA ಸಮುದ್ರ ಅಥವಾ ಸಾಗರ. ಓಕೆನಾ? ಸಿ ಅಂತಂದ್ರೆ ನೋಡು, ಟು ಲುಕ್.
isn't it? Here the meanings are given. See here, see means the see. Okay, see this SEE means to look, right? So which one you have to use? They see, SEE, first one, and see, they see the sea every morning ಅವರು ಸಮುದ್ರವನ್ನ ನೋಡ್ತಾರೆ ಅನ್ನುವಂಥದ್ದು. ಓಕೆ, and the last one is in the homophones. I will dash my friend today. I will meet my friend today. ನಿಮ್ಗೆ ಗೊತ್ತು ಅಲ್ವಾ? ಸೊ ವಿಚ್ ಮೀಟ್ ಯು ಹ್ಯಾವ್ ಟು ಯೂಸ್ ಹಿಯರ್, MEET or MEAT. ಸೊ ಇಲ್ಲಿ ಮೀಟ್ ಅಂತಂದ್ರೆ ಭೇಟಿ ಮಕ್ಕಳೇ. ಓಕೆ, ಸೊ ಅದೇ ರೀತಿ MEAT ಮೀಟ್ ಅಂತಂದ್ರೇನು ಮಾಂಸ ಅಲ್ವಾ? ಸೊ ನನ್ನ ಫ್ರೆಂಡ್ ಅನ್ನ ನಾನು ಇವತ್ತು ಮೀಟ್ ಮಾಡ್ತಾ ಇದ್ದೀನಿ, ಭೇಟಿ ಆಗ್ತಾ ಇದ್ದೀನಿ. ಯಾವ ಮೀಟ್ ಅನ್ನ ಯೂಸ್ ಮಾಡ್ಬೇಕು ನೀವು? ಆನ್ಸರ್ ಇಸ್ MEET. ದಿಸ್ ಮೀಟ್ ಯು ಹ್ಯಾವ್ ಟು use here. Okay, so these are about homophones, the words which sound the same way but different meanings. Okay, ಅದನ್ನ ನಾವು homophones ಅಂತ ಕರಿತೀವಿ. ಓಕೆನಾ? ಥ್ಯಾಂಕ್ ಯು.